ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ನಾನು ಇವತ್ತು ಜೂನ್ ನಿಂದ ನೆಕ್ಸ್ಟ್ ಮಾರ್ಚ್ ವರೆಗೆ ನೀವು 625 ತೆಗೆದುಕೊಳ್ಳಿಕ್ಕೆ ಯಾವ ರೋಡ್ ಮ್ಯಾಪ್ ಅನ್ನ ಫಾಲೋ ಮಾಡಬೇಕು, ಹಾಗೆ ಸಕ್ಸಸ್ ಅನ್ನೋದು ಯಾವುದೋ ಒಂದೇ ಸಲ ರ್ಯಾಂಡಮ್ ಆಗಿ ಆಗುವಂತಹದ್ದಲ್ಲ, ಅದು ಪ್ಲಾನ್ಡ್ ಆಗಿರುವಂತಹದ್ದು. ಹೀಗಾಗಿ ಜೂನ್ ನಿಂದ ಮಾರ್ಚ್ ನವರೆಗೆ ನಿಮ್ಮ ಪ್ಲಾನ್ ಏನಿರಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಹಾಗೆ ಪ್ರತಿಯೊಬ್ರು ಕಮೆಂಟ್ ಅಲ್ಲಿ 625 ಅಂತ ಹಾಕಿ, ಯಾಕಂದ್ರೆ ನಮ್ಮ ಗೋಲು 625. ಅದಕ್ಕೋಸ್ಕರನೇ ನಾವು ಪ್ರತಿದಿನ ನಮ್ಮ ಹಾರ್ಡ್ ವರ್ಕ್ ಅನ್ನ ಹಾಕ್ತಾ ಇದ್ದೇವೆ. ಲೆಟ್ ಸ್ಟಾರ್ಟ್. ಸಿಂಪಲ್ ಫಾರ್ಮುಲಾ ಇದೆ ಮಕ್ಕಳು. ಒಂದು ಚಾಪ್ಟರ್ ಅನ್ನ ಓದ್ತಾ ಇದ್ದೀವಿ ಅನ್ಕೋಣ. ಫಾರ್ ಎಕ್ಸಾಂಪಲ್ ಅಡ್ವೆಂಟು, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನಿಮ್ಮ ಫಸ್ಟ್ ಕೆಲಸ ಏನಾಗತ್ತೆ? ಟೆಕ್ಸ್ಟ್ ಬುಕ್ ಅನ್ನ ಓದೋದು. ಸರ್ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಡಿಫಿಕಲ್ಟಿ ಆಗತ್ತೆ ಅಂದ್ರೆ ನಮ್ಮ ಒನ್ ಶಾರ್ಟ್ ವಿಡಿಯೋವನ್ನ ನೋಡಿ. ಯಾವ್ಯಾವ ಮಕ್ಕಳಿಗೆ ನಮ್ಮ ಒನ್ ಶಾರ್ಟ್ ವಿಡಿಯೋಸ್ಗಳನ್ನ ನೋಡೋದು ಹೇಗಂತ ಗೊತ್ತಿಲ್ವೋ, ಸಿಂಪಲ್ಲು ಏನು ಮಾಡಬೇಕು, ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ನೀವು ಹೋದ್ರೆ ಕೋರ್ಸಸ್ಗಳಲ್ಲಿ ಹೋಗ್ತೀರಾ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ಮೊದಲೇ ಸಿಗತ್ತೆ. ಎಕ್ಸಾಮ್ ಹಾಗೆ ಬೋರ್ಡ್ ಏನಾದರೂ ನೋಟಿಫಿಕೇಶನ್ ಕೊಟ್ರೆ ಅದನ್ನ ಮೊದಲು ನಾವು ತಿಳಿಸ್ತೇವೆ. ಇಲ್ಲಿ ನೀವು ಎಲ್ಲಾ ಚಾಪ್ಟರ್ಸ್ಗಳ ಒನ್ ಶಾರ್ಟ್ ವಿಡಿಯೋಸ್ಗಳನ್ನ ಫೈಂಡ್ ಔಟ್ ಮಾಡಬಹುದು. ಹೀಗಾಗಿ ಸೋಷಿಯಲ್ ಸೈನ್ಸ್ ಬೇಕಂದ್ರೆ ಸೋಷಿಯಲ್ ಸೈನ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅದಾದ್ಮೇಲೆ ಯಾವ ಚಾಪ್ಟರ್ಸ್ಗಳಿವೆ ಅದನ್ನ ನೋಡ್ತಾ ಹೋಗ್ತೀರಾ. ಅಡ್ವೆಂಟ್ ಇತ್ತಂದ್ರೆ ಅಡ್ವೆಂಟ್ ಅನ್ನ ಸಿಲೆಕ್ಟ್ ಮಾಡಿ ಅದನ್ನ ಮೊದಲಿಗೆ ಓದ್ತೀರಾ. ಓಕೆ, ಸೊ ಇದು ಸಮ್ಮರೀಸ್ಗಳಿರುವಂತಹದ್ದು. ಹಾಗೆ ಇದು ಸಮ್ಮರೀಸ್ಗಳ ಜೊತೆಗೆ ನಿಮಗೆ ಒನ್ ಶಾರ್ಟ್ ವಿಡಿಯೋಸ್ಗಳು ಸಹ ನಮ್ಮ ಚಾನೆಲ್ನಲ್ಲಿ ಸಿಗತ್ತೆ. ಸೊ ಈ ಎಲ್ಲ ಒನ್ ಶಾರ್ಟ್ ವಿಡಿಯೋಸ್ಗಳಿರಬಹುದು, ಇಲ್ಲಿದೆ ಒನ್ ಶಾರ್ಟು. ಇವುಗಳ ಪೂರ್ತಿ ಹೆಲ್ಪ್ ಅನ್ನ ನೀವು ಪಡ್ಕೊಂಡು ಟೆಕ್ಸ್ಟ್ ಬುಕ್ ಅನ್ನ ಅಥವಾ ಒನ್ ಶಾರ್ಟ್ ವಿಡಿಯೋವನ್ನ ನೋಡಿ, ಅದು ನಿಮ್ಮ ಮೊದಲ ಕೆಲಸ ಆಗತ್ತೆ. ಅದಾದ ಮೇಲೆ ಏನ್ ಮಾಡಬೇಕು, ನಮ್ಮ ಇದಕ್ಕೆ ಬರೋಣ. ಸೆಕೆಂಡ್ ಸ್ಟೆಪ್ಪು ಸಿಂಪಲ್ಲು, PYQs ಅಂಡ್ ಮಾಡೆಲ್ ಪೇಪರ್ಸ್. ಟೆಕ್ಸ್ಟ್ ಬುಕ್ಕಿನ ಕ್ವಶನ್ ಆನ್ಸರ್ಸ್ಗಳನ್ನ ಮಾಡಿ. ಹಾಗೆ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ಸಹ ನಾವು PYQsಗಳನ್ನ ಅಪ್ಡೇಟ್ ಮಾಡಿದ್ದೇವೆ. ಹಾಗೆ ಬೋರ್ಡಿನ ಮಾಡೆಲ್ ಪೇಪರ್ಸ್ಗಳನ್ನು ಸಹ ಹಿಂದಿನ ವರ್ಷದನ್ನ ನಾವು ಹಾಕಿದ್ದೇವೆ. ಇವುಗಳನ್ನ ಕರೆಕ್ಟಾಗಿ ಉಪಯೋಗ ಮಾಡ್ಕೊಳ್ಳಿ, ಯಾಕಂದ್ರೆ ಇದಕ್ಕೆ ನಾವು 25% ವೇಟೇಜ್ ಅನ್ನ ಕೊಡ್ತಾ ಇದ್ದೇವೆ. ಒಂದು ಚಾಪ್ಟರ್ಗೆ ನೀವು 3 ಅವರ್ಸ್ ಕೊಡ್ತಾ ಇದ್ದೀರಾ ಓದ್ಲಿಕ್ಕೆ ಅಂದ್ರೆ ಅದರಲ್ಲಿ ಅರ್ಧ ಟೈಮು ಟೆಕ್ಸ್ಟ್ ಬುಕ್ ಅನ್ನ ಕಂಪ್ಲೀಟ್ ಓದ್ಲಿಕ್ಕೆ ತಗೊಳ್ಬೇಕು. ಅದಾದ್ಮೇಲೆ ಉಳಿದಂತಹ 25% ಏನಿರತ್ತೆ 1.5 ಅಲ್ಲಿ ಮತ್ತೊಂದು ಹಾಫ್ ಎನ್ ಅವರ್ ಅಥವಾ 45 ಮಿನಿಟ್ಸ್ ಅಂತ ತಿಳ್ಕೋಣ, 40 ಮಿನಿಟ್ಸ್ ಅಂತ ಇಟ್ಕೋಣ. ನಾನು ಅಕ್ಯುರೇಟ್ ಆಗಿ ಮಾಡ್ತಾ ಇಲ್ಲ, ಬಟ್ PYQsಗಳನ್ನ ಓದ್ತೇನೆ. PYQs ವೆರಿ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಮತ್ತೊಂದು 30 ಮಿನಿಟ್ಸು ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ತೇನೆ. ವೆರಿ ವೆರಿ ಇಂಪಾರ್ಟೆಂಟು. ಆ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನ, ಕೀವರ್ಡ್ಸ್ಗಳನ್ನ ನೀವು ತೆಗಿರಿ. ಒಂದು ಸಲ ಬರೆಯೋದು 10 ಸಲ ಓದೋದು ಎರಡೂ ಒಂದೇ. ಹೀಗಾಗಿ ರೈಟಿಂಗ್ ಪ್ರಾಕ್ಟೀಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟು. ರಿವಿಷನ್, ಪ್ರತಿ ಚಾಪ್ಟರ್ ಆದ್ಮೇಲೂ ರಿವಿಷನ್ ಮಾಡಬೇಕು. ಯಾವಾಗ ರಿವಿಷನ್ ಮಾಡಬೇಕು? ಅದೇ ದಿನ ಸೇಮ್ ಡೇ ರಿವಿಷನ್ ಮಾಡಬೇಕು. ಅದಾದ್ಮೇಲೆ 2 ಡೇಸ್ ಬಿಟ್ಟು ಒಂದ್ಸಲ, ಹಾಗೆ 7 ಡೇಸ್ ಬಿಟ್ಟು ಒಂದ್ಸಲ, ಎಕ್ಸಾಮ್ನ 2 ದಿನ ಮುಂಚೆ, ಎಕ್ಸಾಮ್ ದಿನ. ಹೀಗೆ ರಿಪೀಟೆಡ್ ಆಗಿ ನೀವು ರಿವಿಷನ್ ಮಾಡ್ತಾ ಇದ್ರೆ ಆ ಕಾನ್ಸೆಪ್ಟ್ಸ್ಗಳು ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ನೆನಪಾರ್ತೀರಾ, ಎಕ್ಸಾಮ್ ಹಾಲಲ್ಲಿ ಕೂತಾಗ ಬ್ಲ್ಯಾಂಕ್ ಆಗ್ತೀರಾ. ಸೊ ಸಿಂಪಲ್ ಫಾರ್ಮುಲಾ ಏನು, ಟೆಕ್ಸ್ಟ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕು. PYQs ಮಾಡೆಲ್ ಪೇಪರ್ಸ್ಗಳನ್ನು ಸಹ ನಾವು ಅರ್ದು ಕುಡಿಬೇಕು. ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಚಾಪ್ಟರ್ ಅನ್ನ ಓದಾದ್ಮೇಲೆ ಯಾವ ಕ್ವಶನ್ಸ್ಗಳಿವೆ ಅವುಗಳಿಗೆ ಆನ್ಸರ್ ಅನ್ನ ತೆಗಿರಿ. ಹಾಗೆ ರಿವಿಷನ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಉಳಿಬೇಕಂದ್ರೆ ರಿಪೀಟೆಡ್ ಆಗಿ ರಿವಿಷನ್ ಮಾಡ್ತಾ ಇರಬೇಕು. ಈ 4 ಪಾಯಿಂಟ್ಸ್ಗಳು ನಿಮಗೆ ಸರ್ ಎಸ್ ಅರ್ಥ ಆಗಿದೆ ಅಂದ್ರೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಅರ್ಥ ಆಗತ್ತೆ ಯು ಆರ್ ವಿತ್ ಮೀ ಅಂತ. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಸ್ಟೂಡೆಂಟ್ ಹ್ಯಾಬಿಟ್ಸು 625 ಏನಿರತ್ತೆ, ಅವರು ಸ್ಕಿಪ್ ಮಾಡಲ್ಲ. ನಾಳೆ ಓದ್ತೇನೆ, ನಾಡಿದ್ದು ಓದ್ತೇನೆ ಇಲ್ಲ, ಡೈಲಿ ಓದಬೇಕು, ಡೈಲಿ ರಿವಿಷನ್ ಮಾಡಬೇಕು. 1 ವೀಕಿಗೆ ಒಂದ್ಸಲ ಏನೇನು ಓದಿದ್ದೀರೋ ಅದರ ಮೇಲೆ ವೀಕ್ಲಿ ಟೆಸ್ಟ್, ವಾರದ ಅಂತ್ಯದಲ್ಲಿ ಒಂದು ಟೆಸ್ಟ್ ಅನ್ನ ತೆಗೆದುಕೊಳ್ಬೇಕು, ನೀವೇ ಮಾಡಬೇಕು.
ಹೋಮ್ವರ್ಕ್ ಇರಬಹುದು, ಏನೇ ಕೆಲಸ ಕೊಟ್ಟರು ಅದನ್ನ ಬ್ಯಾಕ್ಲಾಗ್ಸ್ ಇರೋ ಹಾಗಿಲ್ಲ. ಆ ದಿನದ ಕೆಲಸವನ್ನ ಅದೇ ದಿನ ಮುಗಿಸ್ಬೇಕು. ಯಾಕಂದ್ರೆ ನೀವು ಅದೇ ರೀತಿ ನಾಳೆ ಮಾಡ್ತೇನೆ ನಾಡಿದ್ ಮಾಡ್ತೀನಿ ಅಂತ ಹೋಗ್ತೀರಾ, ಅದೇ ಪೈಲಪ್ ಆಗ್ತಾ 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 ನಿಮ್ ತಲೆ ತನಕ ಬಂದ್ಬಿಡತ್ತೆ. ಅದಾದ್ಮೇಲೆ ಪ್ಯಾನಿಕ್ಕು, ಪ್ರೆಷರು ಆಗ್ತೀರಾ. ಹೀಗಾಗಿ ಡೈಲಿ ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಬೇಕು. ನಾನು ನಿಮಗೆ 625 ಆಗ್ಬೇಕಂದ್ರೆ ಏನಂತ ಹೇಳ್ತೇನೆ, ಸಿಂಪಲ್, ಡೈಲಿ 3 ಅವರ್ಸ್ ಓದಿ. ಹೇಗೆ ಓದಬೇಕು ಅಂತ ಹಿಂದಿನ ಸ್ಲೈಡ್ ನಲ್ಲಿ ಹೇಳಿದ್ದೇನೆ. ಟೆಕ್ಸ್ಟ್ ಬುಕ್, PYQs, ಮಾಡೆಲ್ ಪೇಪರ್ಸ್, ರಿವಿಷನ್, ರೈಟಿಂಗ್ ಪ್ರಾಕ್ಟೀಸ್. ಅದರ ಪ್ರಕಾರ ನೀವು ಡೈಲಿ 3 ಅವರ್ ಓದಿದ್ರೆ 625 ಡೆಫಿನೆಟ್ಲಿ ಅಚೀವ್ ಮಾಡ್ತೀರಾ ಮಕ್ಕಳು. ಅದರ ಭರವಸೆ ಅಷ್ಟೇ ಅಲ್ಲ, ನನಗೆ ಗೊತ್ತು ನೀವು ಅಚೀವ್ ಮಾಡೇ ಮಾಡ್ತೀರಾ ಅಂತ. ಹಾಗೆ ನಿಮಗೆ ರೈಟಿಂಗ್ ಪ್ರಾಕ್ಟೀಸ್ ನೋಟ್ಸ್ ಇರಬಹುದು, ಅಥವಾ ನಿಮ್ಗೆ ಏನೇ ಪ್ರಾಬ್ಲಮ್ಸ್ಗಳಿದ್ರು, ಅಪ್ಡೇಟ್ಸ್ಗಳು ಬೇಕಂದ್ರು ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ. ಅದರ ಲಿಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿದೆ. ಅದನ್ನ ಚಾನಲ್ ಅನ್ನ ಜಾಯಿನ್ ಆಗಿ ನಿಮ್ಗೆ ಎಲ್ಲಾ ಅಪ್ಡೇಟ್ಸ್ಗಳು ಸಹ ಸಿಗತ್ತೆ. ಸೊ ಟಾಪ್ ರ್ಯಾಂಕರ್ಸ್ ಡೋಂಟ್ ಸ್ಟಡಿ ಮೋರ್, ದೇ ಸ್ಟಡಿ ಸ್ಮಾರ್ಟರ್. ನಾನು ಅದಕ್ಕೆ ಹೇಳ್ತಾ ಇರೋದು, 10 ತಾಸು ಓದಬೇಡಿ, 20 ತಾಸು ಓದಬೇಡಿ, 3 ತಾಸು ಓದಿ, ಕರೆಕ್ಟಾಗಿ ಓದಿ. ನಾನು ಹೇಳಿರುವಂತಹ ಮೆಥಡ್ಸ್ಗಳನ್ನ ಫಾಲೋ ಮಾಡಿ ನೀವು ಸಹ ಟಾಪ್ ರ್ಯಾಂಕರ್ಸ್ ಆಗ್ತೀರಾ. ಯಾಕಂದ್ರೆ ಹಾರ್ಡ್ ವರ್ಕು ಪ್ಲಸ್ ಸ್ಮಾರ್ಟ್ ವರ್ಕ್ ಅನ್ನ ಮಾಡಿದಾಗ ಆಕ್ಚುಯಲ್ ರಿಸಲ್ಟ್ ಬರುತ್ತೆ. ಹಾರ್ಡ್ ವರ್ಕ್ ಅನ್ನೇ ಮಾಡ್ತೀನಿ ಅಂತ ಹೋದ್ರೆ ಏನೂ ಆಗಲ್ಲ. ಸ್ಮಾರ್ಟ್ ವರ್ಕು ಅಂತ ಹಾರ್ಡ್ ವರ್ಕ್ ಅನ್ನು ಹಾಕ್ಲಿಲ್ಲ ಅಂದ್ರೂ ಆಗಲ್ಲ. ಹೀಗಾಗಿ ಯಾವಾಗ ಹಾರ್ಡ್ ವರ್ಕು ಮತ್ತೆ ಸ್ಮಾರ್ಟ್ ವರ್ಕ್ ನಡುವೆ ಬ್ಯಾಲೆನ್ಸ್ ಇರುತ್ತೋ ಆವಾಗಲೇ ನಮಗೆ ಸಕ್ಸಸ್ಸು, ಟಾಪ್ ರ್ಯಾಂಕು ಸಿಗುವಂತಹದ್ದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ರೀತಿಯ ವಿಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪರೀಕ್ಷಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಇದೇ ನೋಟ್ ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್. ಥ್ಯಾಂಕ್ ಯು.